ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನ ಭಾಗ 2ರಲ್ಲಿರ್ತಕ್ಕಂಥ ಪಠ್ಯಪುಸ್ತಕದ ಫಸ್ಟ್ ಲೆಸನ್ ಬಂದುಬಿಟ್ಟು ಪರಮಾಣುಗಳು ಮತ್ತು ಅಣುಗಳು. ಸೊ ಈ ಪರಮಾಣುಗಳು ಮತ್ತು ಅಣುಗಳು ಪಾಠದಲ್ಲಿ ಬಂದಿರತಕ್ಕಂಥ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಭ್ಯಾಸ ಪ್ರಶ್ನೆಗಳನ್ನು ತರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪರಮಾಣುಗಳು ಮತ್ತು ಅಣುಗಳು ಪಾಠದ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು 9th ಎಲ್ಲ ವಿಷಯಗಳಲ್ಲಿಯೂ ಕೂಡ ಇದೇ ಥರದ ನೋಟ್ಸ್ಗಳು LBಗಳನ್ನು ಹಾಕಿರ್ತೀವಿ. ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾತ್ರ ಮಾಡೋದನ್ನು ಮರೆಯದಿರಿ. ಸೊ ಫಸ್ಟ್ ನೋಡೋಣ, ಪೇಜ್ ನಂಬರ್ 4 ನಿಮ್ಮ ಹೊಸ ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ. ಎಸ್, ರಾಸಾಯನಿಕ ಕ್ರಿಯೆಯೊಂದರಲ್ಲಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್ 6 ಗ್ರಾಂ ಎಥನೋಯಿಕ್ ಆಮ್ಲದೊಂದಿಗೆ ವರ್ತಿಸಿದೆ. ಉತ್ಪನ್ನವಾಗಿ 2.2 ಗ್ರಾಂ ಕಾರ್ಬನ್ ಡೈಆಕ್ಸೈಡ್, 0.9 ಗ್ರಾಂ ನೀರು, 8.2 ಗ್ರಾಂ ಸೋಡಿಯಂ ಎಥನೋಯೇಟನ್ನು ಉಂಟು ಮಾಡಿದೆ. ಈ ವೀಕ್ಷಣೆಗಳನ್ನು ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯನ್ನು ಹೊಂದಿದೆ ಅಂತ ಸಾಧಿಸಿ ಅಂತ ಪ್ರಶ್ನೆ ಕೇಳಿದರು. ಸೊ ಏನಿಲ್ಲ, ಫಸ್ಟ್ ಏನು ಮಾಡೋಣ, ಎಲ್ಲ ಕೊಟ್ಟಿದ್ದನ್ನು ಬರ್ಕೊಡ್ರಿ. ಸೋಡಿಯಂ ಕಾರ್ಬೋನೇಟ್ ಅದ, ಎಥನೋಯಿಕ್ ಆಮ್ಲ ಅದ, ಅಂದರೆ ಎಷ್ಟಾಯಿತು ಅದು ಸೋಡಿಯಂ ಕಾರ್ಬೋನೇಟ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ನೀರು. ಸೊ ಇಲ್ಲಿ ಪ್ರತಿವರ್ತಕಗಳಿದ್ದಾವೆ, ಇದು ಉತ್ಪನ್ನಗಳಿದ್ದಾವೆ. ಪ್ರತಿವರ್ತಕಗಳ ಒಟ್ಟು ರಾಶಿ ಮಾಡಿ 5.3 ಗ್ರಾಂ ಸೋಡಿಯಂ ಕಾರ್ಬೋನೇಟ್, ಎಥನೋಯಿಕ್ 6 ಗ್ರಾಂ, ಒಟ್ಟಾರೆ 11.3 ಗ್ರಾಂ. ಉತ್ಪನ್ನಗಳನ್ನು ಕೂಡಿಸಿ ಸೋಡಿಯಂ ಎಥನೋಯಿಟ್ 8.2 ಆಗ್ತದೆ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ 2.2 ಅದ, ಆಮೇಲೆ ನೀರು 0.9 ಗ್ರಾಮ್ ಅದ, ಅದು ಕೂಡ 11.3 ಗ್ರಾಮ್ ಆಗ್ತದೆ. ಸೊ ರಾಸಾಯನಿಕ ಕ್ರಿಯೆಗೆ ಮೊದಲಿನ ರಾಶಿಗೂ ಮತ್ತು ರಾಸಾಯನಿಕ ಕ್ರಿಯೆ ನಂತರದ ರಾಶಿ, ಆದ್ದರಿಂದ ಈ ರಾಸಾಯನಿಕ ಕ್ರಿಯೆ ರಾಶಿ ಸಂರಕ್ಷಣಾ ನಿಯಮದೊಂದಿಗೆ ಹೊಂದಾಣಿಕೆಯಾಗಿದೆ ಅಂತ ಬರೆದ್ರೆ ಸೊ ಉತ್ತರ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ 1.8 ರಾಶಿಯ ಅನುಪಾತದಲ್ಲಿ ಸಂಯೋಗ ಹೊಂದಿ ನೀರನ್ನು ಉಂಟು ಮಾಡ್ತದೆ. ಹಾಗಾದರೆ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತನೆ ಮಾಡಲಿಕ್ಕೆ ಬೇಕಾದ ಆಕ್ಸಿಜನ್ನ ರಾಶಿ ಅಂತ ಕೇಳಿದರು. ಉತ್ತರ, 1 ಗ್ರಾಂ ಹೈಡ್ರೋಜನ್ ಅನಿಲ 8 ಗ್ರಾಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ನೀರನ್ನು ಉಂಟು ಮಾಡಿದೆ. ಆದ್ದರಿಂದ 3 ಗ್ರಾಂ ಹೈಡ್ರೋಜನ್ ಅನಿಲದೊಂದಿಗೆ ಪೂರ್ಣವಾಗಿ ವರ್ತಿಸಲು ಬೇಕಾದ ಆಕ್ಸಿಜನ್ ರಾಶಿ 3 × 8. ಅವಾಗ ಎಷ್ಟು ಬರ್ತದಪ್ಪ ಅಂದ್ರೆ 24 ಗ್ರಾಮ್ ಅಂತ ಬರ್ತದೆ. 24 ಗ್ರಾಮ್ ಅನ್ನೋದು ನಿಮ್ಮ ಉತ್ತರ ಆಗಬೇಕು. ಮುಂದಿನ ಪ್ರಶ್ನೆ 3, ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ಕೇಳಿದ್ದಾರೆ. ಉತ್ತರ, ಪರಮಾಣುಗಳು ಅಭೇದ್ಯ ಕಣಗಳಾಗಿದ್ದು ರಾಸಾಯನಿಕ ಕ್ರಿಯೆಯಲ್ಲಿ ಇವುಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಈ ಆಧಾರಾಂಶವು ರಾಶಿ ಸಂರಕ್ಷಣಾ ನಿಯಮದ ಫಲವಾಗಿದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದೆ ಹೋಗೋಣ, 4ನೇ ಪ್ರಶ್ನೆ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಯಾವ ಆಧಾರಾಂಶವು ನಿರ್ದಿಷ್ಟ ಅನುಪಾತ ನಿಯಮವನ್ನು ವಿವರಿಸ್ತದೆ. ಉತ್ತರ, ಒಂದು ಸಂಯುಕ್ತದಲ್ಲಿನ ಪರಮಾಣುಗಳ ವಿಧಗಳು ಮತ್ತು ಸಾಪೇಕ್ಷ ಸಂಖ್ಯೆಗಳು ಸ್ಥಿರವಾಗಿ ಇರ್ತದೆ. ಡಾಲ್ಟನ್ ಪರಮಾಣು ಸಿದ್ಧಾಂತದ ಈ ಆಧಾರಾಂಶವು ನಿರ್ದಿಷ್ಟ ಅನುಪಾತದ ನಿಯಮವನ್ನು ವಿವರಿಸ್ತದೆ ಅಂತ ಬರೆದ್ರೆ ಸೊ ಈ ಕಂಪ್ಲೀಟ್ ಆಗ್ತದೆ ಪ್ರಶ್ನೆ. ಇನ್ನು ಮುಂದೆ ಹೋಗೋಣ. ಸೊ ಮುಂದಿನ ಪೇಜ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನೋಡೋಣ. ಸೊ ಪೇಜ್ ಎಷ್ಟಿದೆಪ್ಪ ಅಂತಂದರೆ ಎಸ್ 9ನೇ ಪೇಜ್ನಲ್ಲಿರ್ತಕ್ಕಂಥದ್ದು 2 ಪ್ರಶ್ನೆಗಳನ್ನು ನೀವು ಕಾಣ್ಬೋದು. ಓಕೆನಾ, ನಿಮ್ಮ ಪಠ್ಯಪುಸ್ತಕದ 9th ಪೇಜ್ದಲ್ಲಿರ್ತಕ್ಕಂಥ ಪ್ರಶ್ನೆ. ಪರಮಾಣು ರಾಶಿಮಾನವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಒಂದು ಪರಮಾಣು ರಾಶಿಮಾನವು ನಿಖರವಾಗಿ ಒಂದು ಕಾರ್ಬನ್ 12 ಪರಮಾಣುವನ್ನು ಪರಮಾಣು ರಾಶಿಯ 12ನೇಯ 1 ಭಾಗಕ್ಕೆ ಸಮವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪರಮಾಣುವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಏಕೆ? ಉತ್ತರ, ಪರಮಾಣು ಗಾತ್ರ ಅತ್ಯಂತ ಚಿಕ್ಕದಾಗಿರೋದ್ರಿಂದ ಪರಮಾಣುವಿನ ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಅಂತ ಬರೆದ್ರೆ ಸೊ ನಿಮ್ಮ ಪ್ರಶ್ನೆ ಏನಾಗ್ತದಪ್ಪ ಅಂದರೆ ಕಂಪ್ಲೀಟಾಗಿ ಉತ್ತರ ಆಗ್ತದೆ ಅಂತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಹೋಗೋಣ. ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ ಕೆಳಗಿನ ಸೂತ್ರಗಳನ್ನು ಬರೀರಿ ಅಂತ ಕೇಳಿದರು. ಇದು ಪೇಜ್ ನಂಬರ್ 15ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. ಪೇಜ್ ನಂಬರ್ 15 ಏನಿದೆ ನೋಡಿ, ಸೋಡಿಯಂ ಆಕ್ಸೈಡ್. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, Na2O ಅಂತ ಬರಿತೀರಿ. ಅಲ್ಯೂಮಿನಿಯಂ ಕ್ಲೋರೈಡ್ Al(C3) ಅದ, ಸೋಡಿಯಂ ಸಲ್ಫೈಡ್ Na2S ಅದ, ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ MgOH ಟ್ವೈಸ್ ಅಂತ ಬರ್ತದೆ. ಇನ್ನು ಕೆಳಗಿನ ಸೂತ್ರಗಳು ಪ್ರತಿನಿಧಿಸುವ ಸಂಯುಕ್ತಗಳ ಹೆಸರುಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಅವುಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಸೊ ಫಸ್ಟ್ ನೋಡಿ, Al2SO4 ಥ್ರೈಸ್ ಅಂತದಲ್ಲ, ಇದರಲ್ಲಿ ಅಲ್ಯೂಮಿನಿಯಂ ಸಲ್ಫೇಟ್ ಅದ. ಇನ್ನು CaCl2 ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಆಗ್ತದೆ. K2SO4 ಪೊಟ್ಯಾಸಿಯಂ ಸಲ್ಫೇಟ್ ಆಗ್ತದೆ.
KNO3 potassium nitrate, CaCO3 calcium carbonate is the right answer. ಮುಂದಿನ ಪ್ರಶ್ನೆ, ರಾಸಾಯನಿಕ ಸೂತ್ರ ಪದದ ಅರ್ಥವೇನು ಅಂತ ಕೇಳಿದರು. ಸಂಯುಕ್ತವೊಂದರ ಸಂಯೋಜನೆಯ ಸಾಂಕೇತಿಕ ರೂಪವನ್ನು ನಾವು ರಾಸಾಯನಿಕ ಸೂತ್ರ ಅಂತ ಕರಿತೀವಿ. ಇನ್ನು ಇವುಗಳಲ್ಲಿ ಎಷ್ಟು ಪರಮಾಣು ಇದ್ದಾವೆ ಅನ್ನೋದನ್ನು ಕೇಳಿದರು. H2S ಅನ್ನುವಂಥ ಇದೆ, ಇದರಲ್ಲಿ ಒಟ್ಟು 3 ಪರಮಾಣುಗಳಿದ್ದಾವೆ. ಇನ್ನು PO4 ಅಂತ ಇದೆ, ಅಂದ್ರೆ ಇಲ್ಲಿ 2 ಇದ್ದಾವೆ, ಏನೂ ಇಲ್ಲ ಅಂದ್ರೆ 1 ಇರ್ತದೆ, 3 ಆಯಿತು. ಇಲ್ಲಿ PO4 ಅದ, ಓದು 4 ಅದ, ಪಿದು 1 ಆಗ್ತದೆ. ಸೊ ಟೋಟಲ್ ಇಲ್ಲಿ 5 ಪರಮಾಣುಗಳು ಆಗ್ತದೆ. ಏನೂ ಇಲ್ಲ ಅಂತಂದ್ರೆ ಅಲ್ಲಿ 1 ಅಂತ ನೀವೇನಕ್ಕೆ ಮಾಡ್ಕೋಬೇಕಪ್ಪ ಅಂದರೆ ತಿಳ್ಕೊಳ್ಳೇಬೇಕು. ಇನ್ನು ಮುಂದಿನ ಪ್ರಶ್ನೆ, ಅನುರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಇದು ಪೇಜ್ ನಂಬರ್ 17ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು. 17. ಸೊ H2 ಅದ, ಸೊ Hದು ಎಷ್ಟು 2, Hನ ಪರಮಾಣು ರಾಶಿ ಗೊತ್ತಿರಬೇಕು. ಸೊ ಫಸ್ಟ್ ಎಲ್ಲ ಮಾಡುವಾಗ ಪರಮಾಣು ರಾಶಿ ಗೊತ್ತಿದ್ರೇ ನೀವು ಅನುರಾಶಿಯನ್ನು ಕಂಡುಹಿಡಿಬಹುದು. Hದು ಯಾವತ್ತು ಪರಮಾಣು ರಾಶಿ 1 ಇರ್ತದೆ. ಸೊ 2 ಗುಣಿಸು 1 ಅಂದರೆ 2. ಅನುರಾಶಿಯನ್ನು ಮೋಲ್ಗಳಲ್ಲಿ ಬರಿತೀವಿ, ಸ್ಮಾಲ್ ಯು ಅಂತ ಬರಿತೀವಿ. ಇನ್ನು O2 ಅದ, ಓದು 2 ಇದಾವೆ, ಓನ ಪರಮಾಣು ರಾಶಿ 16 ಅದ. ಸೊ 2 16 32 ಮೋಲ್ ಅಂತ ಬರಿತೀವಿ. Cl2 ಅಂತದ, ಸೊ Clದು 2 ಪರಮಾಣು ಅದಾವ. Clದು ಅನುರಾಶಿ ಬಂದುಬಿಟ್ಟು 35.5, ಅಂದರೆ 2ನ್ನು 35.5ರಿಂದ ಗುಣಿಸಿದಾಗ 71 ಮೋಲ್ ಅಂತ ಬರ್ತದೆ. ಇನ್ನು CO2 ಅದ, ಅಂದರೆ Cದು 1 ಅದ, ಓದು 2 ಅದ. Cದು ಎಷ್ಟು ಪರಮಾಣು ರಾಶಿ 0, ಓದು ಎಷ್ಟು 12, ಅಂದರೆ ಎಷ್ಟಾಯಿತು 2 ಗುಣಿಸು 16 ಅಂದರೆ ಪ್ಲಸ್ 12. ಸೊ ಟೋಟಲಿ 32 ಪ್ಲಸ್ 12 ಅಂದರೆ 44 ಮೋಲ್. CH4 ಅದ, Cದು 1 ಅದ, ಸೊ ಒಟ್ಟು ರಾಶಿ 12. Hದು 4 ಅದ, ಅದರದ್ದು ರಾಶಿ 1, ಅಂದರೆ 12 ಮತ್ತು 4ನ್ನು ಕೂಡಿಸಿದಾಗ 16 ಮೋಲ್ ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಅದೇ ಥರನಾಗಿ C2H6 ಅದ, ಸೊ Cದು 2 ಅದ, H2 6 ಅದ. ಸೊ ಟೋಟಲ್ 24 ಪ್ಲಸ್ 6 30 ಮೋಲ್ ಬರ್ತದೆ. C2H4 ಅದ, Cದು 2, Hದು 4, ಅಂದರೆ 2 ಗುಣಿಸು 12, 4 ಗುಣಿಸು 1, ಸೊ ಟೋಟಲಿ 28U. NH3 ಅದ, Nದು 1, Hದು 3 ಅದ. ಸೊ ಟೋಟಲಿ 14 ಮತ್ತು 3 17. CH3OH ಅದ, Cದು 1 ಅದ, Hದು 3 ಅದ, ಇಲ್ಲಿ 3 ಇಲ್ಲಿ 1 4 ಅದ, ಓದು 1 ಅದ. ಸೊ ಟೋಟಲ್ ಇದು ಎಷ್ಟಾಯಿತು 32U ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ. ಇವುಗಳ ಘಟಕ ಸೂತ್ರ ರಾಶಿಗಳನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆನೇ ಇದು ಇತ್ತು. ಸೊ ಏನು ಲಾಸ್ಟ್ ಕ್ವಶನ್ ಅದ ಇದರಲ್ಲಿ. ಸೊ ಟೋಟಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಕೊಟ್ಟಿದ್ದಾರೆ, ZnO ಅದ, Na2 ಅದ, K2CO3 ಅದ. ಆಮೇಲೆ ಹತ್ರದ ಪರಮಾಣು ರಾಶಿಗಳನ್ನು ಸಹಿತನೂ ಕೂಡ ಅವರು ಕೊಟ್ಟಿದ್ದರು. ಎಷ್ಟು Z ಅಂದ 65 ಮೋಲ್, Na ದು 23, Kದು 23, Cದು 12, ಓದು 16. ಸೊ ಪ್ಲಸ್ Zn ಓದು ಬರೋಣ, ಏನೂ ಇಲ್ಲ. ಸೊ Znದು 1 ಅದ, ಓದು 1 ಅದ. ಸೊ Znದು ಎಷ್ಟು ಕೊಟ್ಟಿದ್ದಾರೆ 65, 1 ಗುಣಿಸು 65, ಓದು ಎಷ್ಟದ 16 ಅದ, 1 ಗುಣಿಸು 16, 65ರಲ್ಲಿ 16 ಕೂಡಿಸಿದ್ರೆ 81 ಮೋಲ್ ಬರ್ತದೆ. ಸೇಮ್ ಏನಪ್ಪ ಅಂದರೆ Na2 ಅದ, Naದು 2 ಅದಾವ, ಓದು 1 ಅದ. Na ಅಂದರೆ 2 ಗುಣಿಸು 0, ಆಮೇಲೆ ಓದು ಎಷ್ಟದ 1 ಗುಣಿಸು 16. ಓಕೆನಾ. ಸೊ ಟೋಟಲ್ ಇಲ್ಲಿ ಎಷ್ಟಾಗ್ತದಪ್ಪ ಅಂತಂದರೆ 62 ಆಗ್ತದೆ. K2CO3 ಎಷ್ಟಾಗ್ತದೆ 138 ಮೋಲ್ ಆಗ್ತದೆ. ಇಷ್ಟು ಈ ಒಂದು ಪರಮಾಣುಗಳು ಮತ್ತು ಅಣುಗಳು ಪಾಠದ ಪ್ರಶ್ನೋತ್ತರಗಳನ್ನು ನಾನು ತಂದಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.